ನಮಸ್ಕಾರ ಗಜಲ್ ಪ್ರಿಯರೇ. ನನ್ನ ಗಜಲರ ಗುಚ್ಛದ 25ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ತಮ್ಮ ಮುಂದೆ ಮಿರ್ಜಾ ಗಾಲಿಬರ ಮತ್ತೊಂದು ಗಜಲನ್ನ ಇಡ್ತಾ ಇದ್ದೇನೆ. ಅದರೊಂದಿಗೆ ಆ ಗಜಲದ ನನ್ನಿಂದ ಆದಂತಹ ಒಂದು ರೂಪಾಂತರ ಮತ್ತು ನಾನೇ ರಚಿಸಿದಂತ ಅದೇ ಹಿನ್ನೆಲೆಯ ಗಜಲನ್ನು ತಮಗೆ ಅರ್ಪಿಸುತ್ತಾ ಇದ್ದೇನೆ. ಮಿರ್ಜಾ ಗಾಲಿಬರ ಈ ಗಜಲದ ವಿಷಯವೂ ಕೂಡ ಪ್ರೇಮವೇ ಆಗಿದೆ. ಪ್ರೇಮವು ಆತ್ಮಗಳ ಮಿಲನ, ಈ ಒಂದು ತತ್ವದ ಮೇಲೆ ಈ ಗಜಲವು ನಿಂತಿರುವುದು. ಪ್ರೇಮದಲ್ಲಿ ಪ್ರೇಮಿಗಳು ಪ್ರೇಮದ ಕರೆಗೆ ಓಡುವುದು ಸಹಜ, ಆದರೆ ಅಡೆತಡೆಗಳು ಇವೆ. ಪ್ರೇಮಿಗಳ ಕಳಿಸುವ ಸಂದೇಶದಲ್ಲಿ ಹಣೆಬರವು ಅಡಗಿರುತ್ತದೆ. ಯಾವ ಪತ್ರ ಯಾವಾಗ ಕೊನೆದು ಆಗುವುದು ತಿಳಿಯಲು, ಅದು ದುರ್ದೈವವೇ ಸರಿ. ಪ್ರೇಯಸಿ ಪ್ರೀತಮನ ಮರೆಯಬಹುದು, ಆದರೆ ಅವಳ ನೆನಪುಗಳು ಅವನ ಮನದಲ್ಲಿ ಸದಾ ಹಸಿರಾಗಿರುತ್ತವೆ. ಅವಳು ಸಿಗದಿದ್ದರೂ ಅವಳ ಸಮಾಧಿಯಾದರೂ ಸಿಗಬೇಕಿತ್ತು. ಅವಳೊಂದಿಗೆ ಮಾತನಾಡುವ ಆಶೆಯು ಆಶೆಯಾಗಿಯೇ ಉಳಿಯಿತು. ಪ್ರೇಮ ಮತ್ತು ಪ್ರೇಮಿಸುವವರನ್ನು ಯಾವುದಕ್ಕೂ ಹೋಲಿಸದೇ ಇರುವುದು ಉತ್ತಮ. ಪ್ರೇಮಿಗಳನ್ನು ಬೇರ್ಪಡಿಸಿದ ವೈರಿಗಳು ಎಂದೂ ಸುಮ್ಮನಿರಲಿಲ್ಲ. ಪ್ರೇಮಿಗಳ ಮಿಲನಕ್ಕೆ ಸಾವೊಂದೇ ಮಾರ್ಗ ಅಲ್ಲ, ಅದು ಪ್ರೇಮಿಗಳ ಹಣೆಬರ ಅಷ್ಟೇ. ಪ್ರೇಮ ಪ್ರಲಾಪದ ಹಿನ್ನೆಲೆಯ ಈ ಗಜಲವು 11 ದ್ವಿಪದಿಗಳನ್ನು ಹೊಂದಿದೆ. ಅಲಂಕಾರವು ಗಜಲದ ಅನಿವಾರ್ಯ ಲಕ್ಷಣವೂ ಆಗಿದೆ. ಗಜಲದ ಮೊದಲೇ ಸೇರ್ ಅಂದ್ರೆ ಮತ್ಲ, ಹುಯಿ ತಾರೀಖ್ ತೋ ಕುಚ್ ಬಾಯಿ ಸೆ ತಾರೀಖ್ भी था, हुई तारीख तो कुछ बाई से तारीख भी था, आप आते थे मगर कोई इनामगीर भी था, कोई इनामगीर भी था. ಕನ್ನಡದಲ್ಲಿ ತಡ ಅಂತೂ ಆಗಿದೆ, ತಡವಾಗಲು ಏನೋ ಕಾರಣವೂ ಇತ್ತು. ತಡ ಅಂತೂ ಆಗಿದೆ, ತಡವಾಗಲು ಏನೋ ಕಾರಣವೂ ಇತ್ತು. ನೀವು ಬರುತ್ತಿದ್ದೀರಿ, ಆದರೆ ಏನೋ ಇನಾಮದಾರಿಯೂ ಇತ್ತು. ಇಲ್ಲೇ ದಪ್ಪಾಕ್ಷರ ಮತ್ತು ಅಂಡರ್ಲೈನ್ನಿಂದ ಮಾಡಿದಂತಹ ಈ ಶಬ್ದಗಳೇನಿವೆ ಅವು ಕಾಫಿಯಾಗಿವೆ. ಉರ್ದುದಲ್ಲಿ ಬೀಥಾ ಅನ್ನೋದು ರದೀಫ್ ಆಗಿದೆ, ಕನ್ನಡದಲ್ಲಿ ಇತ್ತು ಅನ್ನೋದು ರದೀಫ್ ಆಗಿದೆ. ಗಜಲದ ಎರಡನೇ ಸೇರ್, ತುಮ್ಸೆ ಬೇಜಾ ಹೈ ಮುझे अपनी तबाही का गिला, उसमें कुछ शाइबाए खूबी ए तकदीर भी था, ಕನ್ನಡದಲ್ಲಿ ತಾನು ಹಾಳಾದ ದೂರನ್ನು ನಿನ್ನಿಂದ ಎನಗೆ ಕಳಿಸಲಾಗಿದೆ, ಅದರಲ್ಲಿ ಹಣೆಬರ ಹಿತದ ಏನೋ ಸಂದೇಹವೂ ಇತ್ತು. ಗಜಲದ ಮೂರನೇ ಸೇರ್, तू मुझे भूल गया हो तो पता बतला दूं, कभी फितराक में तेरी कोई नखचीर भी था, तेरी कोई नखचीर भी था. ಕನ್ನಡದಲ್ಲಿ ನೀನು ಎನ್ನನ್ನು ಮರೆತಿದ್ದರೆ ನಿನಗೆ ನಾ ಹೇಳುವ ವಿಳಾಸ, ಎಂದೋ ನಿನ್ನ ತಡಿಪಟ್ಟಿಯಲ್ಲಿ ಯಾವುದೋ ಆ ಬಲಿಯೂ ಇತ್ತು. ಗಜಲದ ನಾಲ್ಕನೇ ಸೇರ್ ಹೀಗಿರುತ್ತದೆ,
कैद में है तेरी वहशी को, कैद में है तेरी वहशी को, वही जुल्फ की याद, वही जुल्फ की याद। हाँ कुछ एक, हाँ कुछ एक रंजे गिरों भरी, रंजे गिरों भरी ए जंजीर भी था, ए जंजीर भी था। ಕನ್ನಡದಲ್ಲಿ ನಿನ್ನ ಸೆರೆಯಲ್ಲಿದ್ದ ಮೃಗಕ್ಕೆ ಅದೇ ಕೇಸರಾಶಿಯ ನೆನಪು, ನಿನ್ನ ಸೆರೆಯಲ್ಲಿದ್ದ ಮೃಗಕ್ಕೆ ಅದೇ ಕೇಶರಾಶಿಯ ನೆನಪು. ಹಾ ಸ್ವಲ್ಪ ಒಂದು ದಟ್ಟ ಅರಣ್ಯ, ಹಾ ಸ್ವಲ್ಪ ಒಂದು ದಟ್ಟ ಅರಣ್ಯ ತುಂಬಿದ ಸಂಕೋಲೆ ಇತ್ತು, ತುಂಬಿದ ಸಂಕೋಲೆಯೂ ಇತ್ತು. गजल इतने शेर। बिजली एक कौंद गई, बिजली एक कौंद गई, आंखों के आगे तो क्या, आंखों के आगे तो क्या। बिजली एक कौंद गई, आंखों के आगे तो क्या। बात करते हैं, बात करते कि मैं लब तिश्ने तकरीर भी था, लब तिश्ने तकरीर भी था। ಕನ್ನಡದಲ್ಲಿ ಒಂದು ಮಿಂಚವು ಕಂಗಳ ಮುಂದೆ ಮಿಂಚಿದರೂ ಏನಾಯಿತು, ಮಾತು ಆಡುವಳಿದ್ದೇ ನಾನು, ಆ ಮಾತನಾಡುವ ತ್ರಷೆಯೂ ಇತ್ತು, ಆ ಮಾತನಾಡುವ ತ್ರಷೆಯೂ ಇತ್ತು. गजल आने से यूसुफ उसको कहूं, यूसुफ उसको कहूं, और कुछ न कहे खैर हुई, और कुछ न कहे खैर हुई। घर बिगड़ बैठा तो मैं, घर बिगड़ बैठा तो मैं लाइखे ताजीर भी था, लाइखे ताजीर भी था। ಕನ್ನಡದಲ್ಲಿ ಅವನಿಗೆ ಪ್ರವಾದಿ ಅನ್ನಲೇ ಮತ್ತೇನು ಅನ್ನದಿದ್ದದ್ದು ಒಳ್ಳೆಯದು, ಮತ್ತೇನು ಅನ್ನದಿದ್ದದ್ದು ಒಳ್ಳೆಯದು. ಮನೆ ಕೆಟ್ಟರೆ ನಾನು ಶಿಕ್ಷೆ ಪಡೆಯುವ ಅರ್ಹತೆಯೂ ಇತ್ತು, ನಾನು ಶಿಕ್ಷೆ ಪಡೆಯುವ ಅರ್ಹತೆಯೂ ಇತ್ತು. गजलದ ಎರಡನೇ ಶೇರ್। देख कर गैर को, देख कर गैर को हो क्यों न कलेजा तंडा, हो क्यों न कलेजा तंडा। नाल करता था वले, नाल करता था वले, तालीबे तासीर भी था, तालीबे तासीर भी था। ಕನ್ನಡದಲ್ಲಿ ನೋಡಿ ವೈರಿಗಳಿಗೆ ಹೃದಯ ಶಾಂತ ಏಕೆ ಆಗಲಿಲ್ಲ, ನೋಡಿ ವೈರಿಗಳಿಗೆ ಹೃದಯ ಶಾಂತ ಏಕೆ ಆಗಲಿಲ್ಲ. ಹಿತ ಬಯಕೆ ಪ್ರಲಾಪವಿತ್ತು, ಪ್ರಭಾವಿಸುವ ಬಯಕೆಯೂ ಇತ್ತು, ಪ್ರಭಾವಿಸುವ ಬಯಕೆಯೂ ಇತ್ತು. ಗಜಲದ ಎಂಟನೇ ಸೇರ್। पेशे में ऐब नहीं रखिए, पेशे में ऐब नहीं रखिए, न फरहाद को नाम, न फरहाद को नाम। हम ही आशुक्त सरों में, हम ही आशुक्त सरों में वो ಜವಾಮೀರ್ भी था, वो ಜವಾಮೀರ್ भी था। ಕನ್ನಡದಲ್ಲಿ ವೃತ್ತಿಯಲ್ಲಿ ಕುಂದು ಇರಬೇಡ, ವೃತ್ತಿಯಲ್ಲಿ ಕುಂದು ಇಡಬೇಡ, ಫರ್ಹಾದನಿಗೂ ಹೆಸರು ಬೇಡ. ನಾವೇ ಖಿನ್ನತೆಯಲ್ಲಿದ್ದೇವೆ, ನಾವೇ ಖಿನ್ನತೆಯಲ್ಲಿದ್ದೇವೆ, ಅಲ್ಲಿ ಯುವ ಮೀರನದು ಇತ್ತು, ಅಲ್ಲಿ ಯುವ ಮೀರನದು ಇತ್ತು. ಗಜಲದ ಒಂಬತ್ತನೇ ಸೇರ್। हम ते मरने को खड़े, हम थे मरने को खड़े, पास न आया न साही। आखिर उस शौक के तरकश में, आखिर उस शौक के तरकस में कोई तीर भी था, कोई तीर भी था। ಕನ್ನಡದಲ್ಲಿ ಸಾಯಲು ನಾವು ನಿಂತಿದ್ದೆವು, ಸಾಯಲು ನಾವು ನಿಂತಿದ್ದೆವು, ಹತ್ತಿರ ಬರಲಿಲ್ಲ ಸರಿಯಲ್ಲ, ಹತ್ತಿರ ಬರಲಿಲ್ಲ ಸರಿಯಲ್ಲ. ಶೋಕದ ಬತ್ತಳಿಕೆಯಲ್ಲಿ, ಶೋಕದ ಬತ್ತಳಿಕೆಯಲ್ಲಿ ಯಾವುದೀ ಬಾಣ ಕೊನೆಗೂ ಇತ್ತು, ಯಾವುದೀ ಬಾಣ ಕೊನೆಗೂ ಇತ್ತು. गजलದ ಹತ್ತನೇ ಸೇರ್। पकड़े जाते हैं फरिश्तों के लिए, पकड़े जाते हैं फरिश्तों के लिए, पर ना हक आदमी कोई हमारा, आदमी कोई हमारा, दम ए तहरीर भी था, दम ए तहरीर भी था। ಕನ್ನಡದಲ್ಲಿ ದೇವದೂತರು ಬರೆದದ್ದನ್ನು ಕಂಡು ಹಿಡಿಯಲು ಸಾಧ್ಯ ವ್ಯರ್ಥ, ಕಂಡು ಹಿಡಿಯಲು ಸಾಧ್ಯ ವ್ಯರ್ಥ. ಅದರಲ್ಲಿ ಬರಹವು ನಮ್ಮ ಯಾರೋ ಮನುಷ್ಯನದು ಇತ್ತು, ಅದರಲ್ಲಿ ಬರಹವು
ನಮ್ಮ ಯಾರೋ ಮನುಷ್ಯನದು ಇತ್ತು. ಗಜಲದ ಕೊನೆ ಸೇರಂದ್ರೆ ಮತ್ತ रेखते के तुम्ही उस्ताद नहीं हो गालिब, रेखते के तुम्ही उस्ताद नहीं हो गालिब, कहते हैं अगले जमाने में, कहते हैं अगले जमाने में कोई मीर भी था, कोई मीर भी था. ಕನ್ನಡದಲ್ಲಿ ಉರ್ದು ಭಾಷೆಯ ನಿಘಂಟಿನ ಗುರು ನೀನೇ ಅಲ್ಲ ಗಾಲಿಬ್, ಉರ್ದು ಭಾಷೆಯ ನಿಘಂಟಿನ ಗುರು ನೀನೇ ಅಲ್ಲ ಗಾಲಿಬ್, ಹೇಳುವವರು ಮುಂದಿನ ಯುಗಗಳಲ್ಲಿ ಯಾರೋ ಆ ಮೀರನದು ಇತ್ತು, ಆ ಮೀರನದು ಇತ್ತು. ಮಿರ್ಜಾ ಗಾಲಿಬರ ಗಜಲದಂತೆ ಪ್ರೇಮ ವಿಷಯದ ಮೇಲೆ, ಅನುಭವದ ಆಧಾರದ ಮೇಲೆ ನಾನು ರಚಿಸಿದ ಕನ್ನಡ ಗಜಲ್ ಹೀಗಿದೆ. ಅದರ ಮೊದಲೇ ಸೇ ದ್ವಿಪದಿ ಹೀಗಿದೆ. ಬರಬೇಕೆಂದೇ ಬಂದೆ, ಆದರೆ ತಡವಾಯಿತು, ಅದಕ್ಕೆ ಕಾರಣವೂ ಇದೆ, ಅದಕ್ಕೆ ಕಾರಣವೂ ಇದೆ. ಬರುವ ಇಚ್ಛೆ ನಿನ್ನಲ್ಲಿತ್ತು, ಬರುವ ಇಚ್ಛೆ ನಿನ್ನಲ್ಲಿತ್ತು, ಬರಲಿಲ್ಲ, ಅದಕ್ಕೆ ಅಡೆತಡೆಯೂ ಇದೆ, ಅದಕ್ಕೆ ಅಡೆತಡೆಯೂ ಇದೆ. ಎರಡನೇ ಸೇರಿ ಹೇಳ್ತಿದೆ, ನಾನು ಹಾಳಾಗುವ ಸುದ್ದಿ ನಿನ್ನ ಆ ಪತ್ರದ ಮೂಲಕ ಮುಟ್ಟಿತು ಎನಗೆ ಅಂದು. ನಾನು ಹಾಳಾಗುವ ಸುದ್ದಿ ನಿನ್ನ ಆ ಪತ್ರ ಮೂಲಕ ಮುಟ್ಟಿತು ಎನಗೆ ಅಂದು. ನಿನ್ನ ಆ ಉತ್ತರದ ಓಲೆಯಲ್ಲಿ, ನಿನ್ನ ಆ ಉತ್ತರದ ಓಲೆಯಲ್ಲಿ ನನಗೆ ದುರ್ದೈವದ ಸಂದೇಶವೂ ಇತ್ತು, ನನಗೆ ದುರ್ದೈವದ ಸಂದೇಶವೂ ಇತ್ತು. ನನ್ನ ಕನ್ನಡ ಗಜಲದ ಮೂರನೇ ಸೇರಿಗಿದೆ. ಕಣ್ಮುಂದೆ ಇಲ್ಲದು ಹೃದಯದಲ್ಲಿ ನಿಲ್ಲದು, ಕಣ್ಮುಂದೆ ಇಲ್ಲದು ಹೃದಯದಲ್ಲಿ ನಿಲ್ಲದು, ಮರೆತೆ ಅನ್ನಬೇಡ ಎನಗೆ, ಮರೆತೆ ಅನ್ನಬೇಡ ಎನಗೆ, ನೀನು ನಿತ್ಯ ಹೆಣೆದ ಆ ಬಲಿಯಲ್ಲಿ, ನೀನು ನಿತ್ಯ ಹೆಣೆದ ಆ ಬಲೆಯಲ್ಲಿ ನನ್ನ ನಿಜ ಪ್ರೇಮದ ಬಲಿಯೂ ಇದೆ, ನನ್ನ ನಿಜ ಪ್ರೇಮದ ಬಲಿಯೂ ಇದೆ. ನಾಲ್ಕನೇ ಶೇರಿಗೆ ಹೇಳ್ತಿದೆ, ನಿನ್ನ ಕುರಿಗೆನ್ನೆ ಮಾದಕತೆ ಮುಗ್ಧ ಮುಖದ ಮಂದಸ್ಮಿತ ನೆನಪುಗಳು, ನಿನ್ನ ಕುರಿಗೆನ್ನೆ ಮಾದಕತೆ ಮುಗ್ಧ ಮುಖದ ಮಂದಸ್ಮಿತ ನೆನಪುಗಳು, ಆ ನೆನಪುಗಳಿಂದ ಬಿಡಿಸಿಕೊಳ್ಳದ ಎನಗೆ, ಆ ನೆನಪುಗಳಿಂದ ಬಿಡಿಸಿಕೊಳ್ಳದ ಎನಗೆ ಅದು ಸಂಕೋಲೆಯೂ ಇದೆ, ಅದು ಸಂಕೋಲೆಯೂ ಇದೆ. ಐದನೇ ಸೇರಿಗೆ ಹೇಳ್ತಿದೆ, ಕ್ಷಣಾರ್ಧದಲ್ಲಿ ಮಿಂಚಿನಂತೆ ಮಿಂಚಿ ಹೋದೆ, ಕ್ಷಣಾರ್ಧದಲ್ಲಿ ಮಿಂಚಿನಂತೆ ಮಿಂಚಿ ಹೋದೆ, ನಾನು ಮಾತ್ರ ಸ್ತಬ್ಧ ಚಿತ್ರವಾಗಿ ನಿಂತೆ, ನಾನು ಮಾತ್ರ ಸ್ತಬ್ಧ ಚಿತ್ರವಾಗಿ ನಿಂತೆ, ಜಾರಿಕೊಳ್ಳುವ ನೀನು, ಜಾರಿಕೊಳ್ಳುವ ನೀನು, ನಿನ್ನೊಮ್ಮೆ ಮಾತನಾಡಿಸುವ, ನಿನ್ನೊಮ್ಮೆ ಮಾತನಾಡಿಸುವ ನನ್ನಲ್ಲಿ ಕನಸು ಇದೆ, ನನ್ನಲ್ಲಿ ಕನಸು ಇದೆ. ನನ್ನ ಗಜಲದ ಆರನೇ ಸೇರಿಗಿದೆ, ಅವಳಿಗೆ ಕನಿಷನ ಕನ್ಯೆ, ಅವಳಿಗೆ ಕನಿಷನ ಕನ್ಯೆ ಅನ್ನಲೇ, ಹಾಗೆ ಹೀಗೆ ಅನ್ನದೇ ಇರುವುದು ಸರಿ, ಅವಳಿಗೆ ಕನಿಷನ ಕನ್ಯೆ ಅನ್ನಲೇ, ಹಾಗೆ ಹೀಗೆ ಅನ್ನದೇ ಇರುವುದೇ ಸರಿ. ಅವಳ ಬಾಳು ಹಾಳಾದರೆ, ಅವಳ ಬಾಳು ಹಾಳಾದರೆ ಎನ್ನ ದುಃಖ ಅಪರಾಧದ ಭಯವೂ ಇದೆ, ಎನಗೆ ದುಃಖ ಅಪರಾಧದ ಭಯವೂ ಇದೆ. ಮುಂದಿನ ಸರಿ ಹೇಳ್ತಿದೆ, ನಮ್ಮ ಅಗಲಿಕೆಯಿಂದ ಆ ವೈರಿಗಳು ಸಂತುಷ್ಟ ಪಡಲಿಲ್ಲ, ನಮ್ಮ ಅಗಲಿಕೆಯಿಂದ ಆ ವೈರಿಗಳು ಸಂತುಷ್ಟ ಪಡಲಿಲ್ಲ, ದುಃಖ ಬೇಡ. ಪ್ರೇಮವು ಮರುಗಿ ಪ್ರಲಾಪಿಸಿತು, ಪ್ರೇಮವು ಮರುಗಿ ಪ್ರಲಾಪಿಸಿತು, ಆ ಮನ ಸಂತೈಸುವ ಬಯಕೆಯೂ ಇದೆ, ಆ ಮನ ಸಂತೈಸುವ ಬಯಕೆಯೂ ಇದೆ. ಮುಂದಿನ ಸರಿ ಹೇಳ್ತಿದೆ, ನಮ್ಮ ಪ್ರೇಮಕ್ಕೆ ಕಳಂಕ ತರಬೇಡ, ನಮ್ಮ ಪ್ರೇಮಕ್ಕೆ ಕಳಂಕ ತರಬೇಡ, ಶ್ರೀ ಪ್ರಹಾದರ ಪ್ರೇಮ ಪವಿತ್ರ, ಶ್ರೀ ಪ್ರಹಾದರ ಪ್ರೇಮ, ಪ್ರಹಾದರ ಪ್ರೇಮ ಪವಿತ್ರ. ಆ ವಿರಹ ಪೀಡನೆ ಖಿನ್ನತೆ ಬೇಡ, ಆ ವಿರಹ ಪೀಡನೆ ಖಿನ್ನತೆ ಬೇಡ, ಪುನರ್ಮಿಲನದ ಆಶೆಯೂ ಇದೆ, ಪುನರ್ಮಿಲನದ ಆಸೆಯೂ ಇದೆ. ಗಜಲದ 9ನೇ ಸೇರಿ ಹೇಳ್ತಿದೆ, ಸೋತ ಪ್ರೇಮದ ಆತ್ಮಹತ್ಯೆ ಸರಿಯಲ್ಲ, ಸೋತ ಪ್ರೇಮದ ಆತ್ಮಹತ್ಯೆ ಸರಿಯಲ್ಲ, ಪ್ರೇಮವು ಆತ್ಮಗಳ ಮಿಲನವು, ಪ್ರೇಮವು ಆತ್ಮಗಳ ಮಿಲನವು. ಸೋತ ಪ್ರೇಮದ ವಿರಹ ಶೋಕದ ಸುಳಿಯಲ್ಲಿ, ಸೋತ ಪ್ರೇಮದ ವಿರಹ ಶೋಕದ ಸುಳಿಯಲ್ಲಿ ಅರಿವಿನ ಅಸ್ತ್ರವೂ ಇದೆ, ಅರಿವಿನ ಅಸ್ತ್ರವೂ ಇದೆ.
10ನೇ ಶೇರ್ ಹೀಗೆ ಹೇಳ್ತಿದೆ, ನಮ್ಮ ಹಣೆಬರವನ್ನು ದೂಷಿಸುವುದು ಸರಿಯಲ್ಲ. ನಮ್ಮ ಹಣೆಬರವನ್ನು ದೂಷಿಸುವುದು ಸರಿಯಲ್ಲ, ಅದು ಅರ್ಥಹೀನ. ಹಣೆಬರಹ ಬರಿಸಿಕೊಂಡು ಬಂದಿರುವ ಮನುಷ್ಯರಲ್ಲಿ ನಮ್ಮದೂ ಇದೆ. ಗಜಲದ ಕೊನೆ ಸೇರಿ ಹೀಗೆ ಹೇಳ್ತಿದೆ, ಪ್ರೇಮ ನಿಘಂಟಿನ ಕವಿ ನೀನೊಬ್ಬನೇ ಅಲ್ಲ ಅರ್ಜುನ, ಇನ್ನೂ ಅಲ್ಲಿ ಇದ್ದಾರೆ. ಯುಗ ಯುಗಗಳಿಂದ ರಚಿಸಿದ ಪ್ರೇಮಗಾಥೆಗಳ ಇತಿಹಾಸವೂ ಇದೆ. ಗಜಲ್ ಪ್ರಿಯರೇ, ನಾನು ತಮ್ಮ ಮುಂದೆ ಗಾಲಿಬರ ಗಜಲನ್ನು ಅರ್ಪಿಸಿದೆ. ಅದರಂತೆ ಅದರ ಕನ್ನಡ ರೂಪಾಂತರ ಮತ್ತು ನನ್ನದೇ ಆದಂತಹ ಗಜಲನ್ನ ತಮ್ಮ ಮುಂದೆಯೇ ನಾನು ಇಟ್ಟಿರುವೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡುವುದನ್ನು ಮರಿಬೇಡಿ. ಅದರಂತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಕೂಡ ಮರೆಯಬೇಡಿ. ಮುಂದಿನ ಸಂಚಿಕೆಯಲ್ಲಿ ನಾನು ಗಾಲಿಬರ ಮತ್ತೊಂದು ಗಜಲನ್ನ ತಮ್ಮ ಮುಂದೆ ಇಡುತ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.